Hi everyone, welcome to my YouTube channel. So in this video we are going to continue the chapter metals and non-metals part 8. So in the previous video we have studied about that is we have studied about the topic called as occurrence of metals. So in the occurrence of metals we have studied about the terms called minerals, ores, metallurgy, all these, and we have studied about that is flow chart of how the ore is from the ore, how we are getting the metal, that is metal of high reactivity, metal of low reactivity, and metal of moderate reactivity. So all these we have studied in the last video. In this video we are going to study about the topic called as extraction of metal with low reactivity. ಸೊ ಇಲ್ಲಿ ಲೋ ರಿಯಾಕ್ಟಿವಿಟಿ ಅಂತ ತಗೊಂಡಾಗ ನಾವು ಇಬ್ರು ಬಗ್ಗೆ ಸ್ಟಡಿ ಮಾಡ್ತೀವಿ. ಒಂದು ಕಾಪರ್, ಇನ್ನೊಂದು ಮರ್ಕ್ಯೂರಿ. ಸೊ ಕಾಪರ್ ಮತ್ತೆ ಮರ್ಕ್ಯೂರಿ ಎರಡೂ ಕೂಡ ಲೋ ರಿಯಾಕ್ಟಿವ್ ಮೆಟಲ್ಸ್. ಹಾಗಾದ್ರೆ ಈ ಲೋ ರಿಯಾಕ್ಟಿವ್ ಕಾಪರ್ ಮತ್ತೆ ಮರ್ಕ್ಯೂರಿನ ಹೇಗೆ ಪಡೆಯೋದು ನಾವು ಓರಿಂದ? ಹೌ ಟು ಎಕ್ಸ್ಟ್ರಾಕ್ಟ್ ಕಾಪರ್ ಫ್ರಮ್ ಕಾಪರ್ ಓರ್ ಅಂಡ್ ಹೌ ಟು ಎಕ್ಸ್ಟ್ರಾಕ್ಟ್ ಮರ್ಕ್ಯೂರಿ ಫ್ರಮ್ ಮರ್ಕ್ಯೂರಿ ಓರ್. ಸೊ ಮರ್ಕ್ಯೂರಿ ಓರಿಂದ ಮರ್ಕ್ಯೂರಿನ ಹೇಗೆ ಪಡೆಯೋದು, ಕಾಪರ್ ಓರ್ನಿಂದ ಕಾಪರ್ ಹೇಗೆ ಪಡೆಯೋದು? ಸೊ ಇದನ್ನ ನಾವೀಗ ನೋಡ್ತಾ ಹೋಗೋಣ. ಎರಡೂ ಕೂಡ ಕಾಪರ್ ಅಂಡ್ ಮರ್ಕ್ಯೂರಿ ಎರಡೂ ಕೂಡ ಮೆಟಲ್ ವಿತ್ ಲೋ ರಿಯಾಕ್ಟಿವಿಟಿ. ಸೊ ಲೋ ರಿಯಾಕ್ಟಿವಿಟಿ ಮೆಟಲ್ನ ಎಕ್ಸ್ಟ್ರಾಕ್ಟ್ ಹೇಗೆ ಮಾಡೋದು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಆ ಲೋ ರಿಯಾಕ್ಟಿವ್ ಮೆಟಲ್ಸ್ ಯಾವ್ಯಾವುದಪ್ಪ ಅಂದ್ರೆ ಒಂದು ಕಾಪರ್, ಇನ್ನೊಂದು ಮರ್ಕ್ಯೂರಿ. ಈಗ ಮೊದಲನೇದು ಲೆಟ್ ಅಸ್ ಸ್ಟಡಿ ಅಬೌಟ್ ಹೌ ಟು ಗೆಟ್ that is how to extract how to extract mercury from mercury ore. ಸೊ ಈ ಮರ್ಕ್ಯೂರಿ ಓರ್ ಇದೆಯಲ್ಲ, ಈ ಮರ್ಕ್ಯೂರಿ ಓರನ್ನ ನಾವು ಸಿನೆಬಾರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಸಿನೆಬಾರ್? ಸಿನೆಬಾರ್ ಈಸ್ ದ ನೇಮ್ ಆಫ್ ದಿ ಮರ್ಕ್ಯೂರಿ ಓರ್. ಸೊ ಮರ್ಕ್ಯೂರಿಯ ಓರನ್ನ ನಾವು ಸಿನೆಬಾರ್ ಅಂತ ಕರಿತೀವಿ. ಸೊ ಸಿನೆಬಾರ್ ಅಂದ್ರೆ ಅರ್ಥ ಸೊ ಮರ್ಕ್ಯೂರಿಕ್ ಸಲ್ಫೈಡ್ ಅಂತ. ಸಿನೆಬಾರ್ ಅಂದ್ರೆ ಮರ್ಕ್ಯೂರಿಕ್ ಸಲ್ಫೈಡ್. ಸೊ ಮರ್ಕ್ಯೂರಿಕ್ ಸಲ್ಫೈಡ್ ಅನ್ನ ಸಿನೆಬಾರ್ ಅಂತ ಕರಿತೀವಿ. ಸಿನೆಬಾರ್ ಅಂದ್ರೆ ಇಟ್ ಈಸ್ ದ ಓರ್ ಆಫ್ ಮರ್ಕ್ಯೂರಿ. ಮರ್ಕ್ಯೂರಿಯ ಓರನ್ನ ಸಿನೆಬಾರ್ ಅಂತ ಕರಿತೀವಿ. ಹಾಗಾದ್ರೆ ನಾವೀಗ ತಗೊಂತಾ ಇರೋದು ಸಿನೆಬಾರ್ ಅಂದ್ರೆ ಮರ್ಕ್ಯೂರಿಕ್ ಸಲ್ಫೈಡ್ ಅನ್ನ ತಗೊಂತಾ ಇದೀವಿ. ಈ ಮರ್ಕ್ಯೂರಿಕ್ ಸಲ್ಫೈಡ್ ನಿಂದ ಮರ್ಕ್ಯೂರಿನ ಹೇಗೆ ಪಡಿತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ನಾವು ಸೊ ಓರ್ನಿಂದ ಮೆಟಲ್ ನ ಪಡೆಯೋದಿಕ್ಕೆ ನಾವು 3 ಸ್ಟೆಪ್ ಅನ್ನ ಫಾಲೋ ಮಾಡೋಣ ಇಲ್ಲಿ. ಸೊ ಮೊದಲನೇ ಸ್ಟೆಪ್ ಇದೆಯಲ್ಲ, ಆ ಮೊದಲನೇ ಸ್ಟೆಪ್ ಅನ್ನ ಯಾವುದೇ ನೋಡಿ ಇಲ್ಲಿ ನಾವು ಟಾಪಿಕ್ ತಗೊಂಡಿದೀವಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ವಿತ್ ಲೋ ರಿಯಾಕ್ಟಿವಿಟಿ ಅಂತ ತಗೊಂಡ್ರು ಕೂಡ ಮೊದಲನೇ ಸ್ಟೆಪ್ ಕಾನ್ಸಂಟ್ರೇಷನ್ ಆಫ್ ಓರ್. ಇನ್ನ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ವಿತ್ ಮಾಡರೇಟ್ ರಿಯಾಕ್ಟಿವಿಟಿ, ಅಲ್ಲೂ ಕೂಡ ಫಸ್ಟ್ ಸ್ಟೆಪ್ ಕಾನ್ಸಂಟ್ರೇಷನ್ ಆಫ್ ಓರ್. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ವಿತ್ ಹೈ ರಿಯಾಕ್ಟಿವಿಟಿ, ಅಲ್ಲೂ ಕೂಡ ಸ್ಟೆಪ್ ಕಾನ್ಸಂಟ್ರೇಷನ್ ಆಫ್ ಓರ್. ನೀವು ಮಾಡರೇಟ್ ರಿಯಾಕ್ಟಿವ್ ಮೆಟಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಹೈ ರಿಯಾಕ್ಟಿವ್ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಲೋ ರಿಯಾಕ್ಟಿವಿಟಿ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡಿ, ಯಾವುದೇ ಮೆಟಲ್ನ ನೀವು ಓರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಮೊದಲನೇ ಸ್ಟೆಪ್ ಕಾನ್ಸಂಟ್ರೇಷನ್ ಆಫ್ ಓರೇ ಮಾಡಬೇಕು. ಸೊ ಓರನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾದ್ರೆ ಓರನ್ನ ಕಾನ್ಸಂಟ್ರೇಟ್ ಮಾಡೋದು ಅಂದ್ರೆ ಏನೋ? ಓರನ್ನ ಕಾನ್ಸಂಟ್ರೇಟ್ ಮಾಡೋದು ಅಂದ್ರೆ ರಿಮೂವಲ್ ಆಫ್ ಗಾಂಜ್ ಪಾರ್ಟಿಕಲ್ಸ್. ಸೊ ಗಾಂಜ್ ಪಾರ್ಟಿಕಲ್ಸ್ ಅನ್ನ ರಿಮೂವ್ ಮಾಡುವಂತಹ ಪ್ರೋಸೆಸ್ ಅನ್ನ ಕಾನ್ಸಂಟ್ರೇಷನ್ ಆಫ್ ಓರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಗಾಂಜ್ ಅಂದ್ರೆ ಯಾರು? ಮಡ್ಡಿ ಪಾರ್ಟಿಕಲ್ಸ್, ಸ್ಯಾಂಡಿ ಪಾರ್ಟಿಕಲ್ಸ್ ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್. ಕಸ, ಕಡ್ಡಿ, ಮಣ್ಣು, ಮರಳು ಇವನ್ನೆಲ್ಲ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಓರ್ನಿಂದ ರಿಮೂವ್ ಮಾಡಬೇಕು. ಓರಿನಲ್ಲಿರುವಂತಹ ಕಸ, ಕಡ್ಡಿ, ಮಣ್ಣು, ಮರಳು ಇದನ್ನೆಲ್ಲ ನಾವು ಓರ್ನಿಂದ ರಿಮೂವ್ ಮಾಡಬೇಕು ಅಂದ್ರೆ ಈ ಅರ್ಥ್ಲಿ ಇಂಪ್ಯೂರಿಟೀಸ್ನ ಅಂದ್ರೆ ಮಡ್ಡಿ ಪಾರ್ಟಿಕಲ್ಸ್, ಸ್ಯಾಂಡಿ ಪಾರ್ಟಿಕಲ್ಸ್, ಆರ್ಗ್ಯಾನಿಕ್ ಮ್ಯಾಟರ್ ಇವನ್ನೆಲ್ಲ ನಾವು ವಿ ವಿಲ್ ಕಾಲ್ ಇಟ್ ಆಸ್ ಅರ್ಥ್ಲಿ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಅಂದ್ರೆ ಅರ್ತ್ನ ಕ್ರಸ್ಟ್ನಲ್ಲಿರುವಂತಹ ಇಂಪ್ಯೂರಿಟೀಸ್ ಇವೆಲ್ಲ. ಈ ಅರ್ಥ್ಲಿ ಇಂಪ್ಯೂರಿಟೀಸ್ನ ಹೆಸರು ಗಾಂಜ್ ಅಂತ ಕರಿತೀವಿ. ಗಾಂಜ್ ಈಸ್ ಎ ಅರ್ಥ್ಲಿ ಇಂಪ್ಯೂರಿಟೀಸ್. ಹಾಗಾದ್ರೆ ಅರ್ಥ್ಲಿ ಇಂಪ್ಯೂರಿಟೀಸ್ ಯಾರ್ಯಾರು? ಮಡ್ಡಿ ಪಾರ್ಟಿಕಲ್, ಸ್ಯಾಂಡಿ ಪಾರ್ಟಿಕಲ್,
ಆರ್ಗ್ಯಾನಿಕ್ ಮ್ಯಾಟರ್, ಇವನ್ನೆಲ್ಲ ನಾವು ವಿ ಕಾಲ್ ಇಟ್ ಆಸ್ ಅರ್ಥ್ಲಿ ಇಂಪ್ಯೂರಿಟೀಸ್. ಈ ಅರ್ಥ್ಲಿ ಇಂಪ್ಯೂರಿಟೀಸ್ನ ನಾವು ರಿಮೂವ್ ಮಾಡಬೇಕು. ಈ ಅರ್ಥ್ಲಿ ಇಂಪ್ಯೂರಿಟೀಸ್ನ ರಿಮೂವ್ ಮಾಡುವಂತಹ ಪ್ರೋಸೆಸ್ಸನ್ನು ಕಾನ್ಸಂಟ್ರೇಷನ್ ಆಫ್ ಓರ್ ಅಂತ ಕರಿತೀವಿ. ವಾಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಓರ್? ಕಾನ್ಸಂಟ್ರೇಷನ್ ಆಫ್ ಓರ್ ಈಸ್ ದ ಪ್ರೋಸೆಸ್ ಆಫ್ ರಿಮೂವಲ್ ಆಫ್ ಗಾಂಜ್. ಗಾಂಜ್ ಅಂದ್ರೆ ಅರ್ಥ್ಲಿ ಇಂಪ್ಯೂರಿಟೀಸ್. ವಿಚ್ ಆರ್ ದ ಅರ್ಥ್ಲಿ ಇಂಪ್ಯೂರಿಟೀಸ್? ಮಡ್ಡಿ ಪಾರ್ಟಿಕಲ್ಸ್, ಸ್ಯಾಂಡಿ ಪಾರ್ಟಿಕಲ್ಸ್ ಮತ್ತೆ ಆರ್ಗ್ಯಾನಿಕ್ ಮ್ಯಾಟರ್ಸ್. ಇವನ್ನೆಲ್ಲ ನಾವು ಅರ್ಥ್ಲಿ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಈ ಅರ್ಥ್ಲಿ ಇಂಪ್ಯೂರಿಟೀಸ್ ನ ಗಾಂಜ್ ಅಂತ ಕರಿತೀವಿ. ಗಾಂಜನ್ನ ರಿಮೂವ್ ಮಾಡುವ ಪ್ರೋಸೆಸ್ಸೇ ಕಾನ್ಸಂಟ್ರೇಷನ್ ಆಫ್ ಓರ್. ಇದು ಮೊದಲನೇ ಸ್ಟೆಪ್ ನಾವು ಮಾಡಬೇಕಾಗಿರುವಂಥದ್ದು. ಈ ಫಸ್ಟ್ ಸ್ಟೆಪ್ ಇದೆಯಲ್ಲ, ಅದು 3 ಮೆಟಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡೋದು. ಅಂದರೆ ಹೈ ರಿಯಾಕ್ಟಿವ್ ಮೆಟಲ್, ಲೋ ರಿಯಾಕ್ಟಿವ್ ಮೆಟಲ್, ಮಾಡರೇಟ್ ರಿಯಾಕ್ಟಿವ್ ಮೆಟಲ್. 3 ಮೆಟಲ್ಗಳನ್ನು ಅವುಗಳ ಓರ್ನಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಬಳಸುವಂತಹ ಕಾಮನ್ ಸ್ಟೆಪ್ ಮೂರಕ್ಕೂ ಒಂದೇ. ಫಸ್ಟ್ ಸ್ಟೆಪ್ ಈಸ್ ಕಾಮನ್ ಟು ಆಲ್ ದ 3 ಟೈಪ್. ಆಯ್ತು. ಹಾಗಾದ್ರೆ ಕಾನ್ಸಂಟ್ರೇಷನ್ ಆಫ್ ಓರ್ ಅಂದರೆ ಏನು ಮಾಡಬೇಕು ಅಂತ ನೋಡೋದು. ಎರಡನೇ ಪ್ರೋಸೆಸ್ಗೆ ಬರೋಣ. ಆ ಎರಡನೇ ಪ್ರೋಸೆಸ್ ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ, ಸೊ ಏನು ಓರ್ ಇದೆಯೋ ಆ ಓರನ್ನ ನಾವು ಈಗ HGS ಮರ್ಕ್ಯೂರಿಕ್ ಸಲ್ಫೈಡ್ ಅಂದರೆ ಸಿನೆಬಾರ್, ಈ ಮರ್ಕ್ಯೂರಿಕ್ ಓರನ್ನ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಹೀಟ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಇದು ಓರು, ಇದು ಆಕ್ಸಿಜನ್. ಈಟಿಂಗ್ ಆಫ್ ಓರನ್ನ ಹೀಟ್ ಮಾಡ್ತಾ ಇದ್ದೀವಿ. ಈಟಿಂಗ್ ಆಫ್ ಓರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ರೋಸ್ಟಿಂಗ್. ನೋಡಿ, ಇಲ್ಲಿ ರೋಸ್ಟಿಂಗ್ ಅಂತ ನಾನು ಬರ್ದೆ. ಅಂದರೆ ಓರನ್ನ ಹೀಟ್ ಮಾಡೋಣ. ಓರ್ ಈಸ್ ಈಟೆಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಈಸ್ ಕಾಲ್ಡ್ ರೋಸ್ಟಿಂಗ್. What is roasting? Eating of ore in presence of oxygen. Eating of ore in presence of oxygen is called roasting. ಹಾಗಾದ್ರೆ ಮರ್ಕ್ಯೂರಿಕ್ ಸಲ್ಫೈಡ್ ಅನ್ನ ಆಕ್ಸಿಜನ್ ನ ಪ್ರೆಸೆನ್ಸ್ ನಲ್ಲಿ ಹೀಟ್ ಮಾಡ್ತಾ ಇದ್ದೀವಿ. ಇದನ್ನೇ ರೋಸ್ಟಿಂಗ್ ಅಂತ ಕರೆಯೋಣ. ಹಾಗಾದ್ರೆ ಹೀಟ್ ಮಾಡಿದ್ರೆ ಏನಾಗುತ್ತೆ? ಸಲ್ಫೈಡ್ ಓರ್ ಇದೆಯಲ್ಲ, ಈ ಸಲ್ಫೈಡ್ ಓರನ್ನ ನಾವು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೋಡಿ, ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ 2 ಇಲ್ಲಿ 3 ಹಾಕೊಂತೀನಿ. ಹಾಗಾದ್ರೆ ಇಟ್ ವಿಲ್ ಬಿಕಮ್ 2HgO ಪ್ಲಸ್ ಇಟ್ ವಿಲ್ ಬಿಕಮ್ 2SO2. ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಮತ್ತೆ ಮರ್ಕ್ಯೂರಿಕ್ ಸಲ್ಫೈಡ್ ಈಸ್ ಕನ್ವರ್ಟೆಡ್ ಇಂಟು ಮರ್ಕ್ಯೂರಿಕ್ ಆಕ್ಸೈಡ್. ಅಂದರೆ ಸಲ್ಫೈಡ್ ಓರನ್ನ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡಿದ್ವು. ಯಾಕೆ ಮಾಡಬೇಕು? ಯಾಕೆ ಅಂದರೆ ಸಲ್ಫೈಡ್ ಓರ್ನಿಂದ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ವೆರಿ ಡಿಫಿಕಲ್ಟು. ನೋಡಿ, HGS ನಿಂದ HGನ ಸಪ್ರೇಟ್ ಮಾಡೋದು ತುಂಬಾ ಕಷ್ಟ. ಆದ್ರಿಂದ ನಾವು ಮರ್ಕ್ಯೂರಿಕ್ ಸಲ್ಫೈಡನ್ನ ಮರ್ಕ್ಯೂರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈ ಆಕ್ಸೈಡ್ ಓರ್ನಿಂದ ಮೆಟಲ್ನ ಸಪ್ರೇಟ್ ಮಾಡೋದು ತುಂಬ ಈಸಿ. ಬಟ್ ಸಲ್ಫೈಡ್ನಿಂದ ಮೆಟಲ್ನ ಸಪ್ರೇಟ್ ಮಾಡೋದು ತುಂಬಾ ಕಷ್ಟ. ಆದ್ರಿಂದ ಸೊ ಯಾಕೆ ಈ ಸ್ಟೆಪ್ ಫಾಲೋ ಮಾಡ್ತಾ ಇದ್ದೀವಿ ಅಂದರೆ, ಟು ಕನ್ವರ್ಟ್ ಸಲ್ಫೈಡ್ ಓರ್ ಇಂಟು ಆಕ್ಸೈಡ್ ಓರ್. ಸಲ್ಫೈಡ್ ಓರನ್ನ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ಆದ್ರಿಂದ ನಾವು ರೋಸ್ಟಿಂಗಿಗೆ ಹೋಗೋಣ. ರೋಸ್ಟಿಂಗ್ ಅಂದರೆ ಸೊ ಓರನ್ನ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ನು ಹೀಟ್ ಮಾಡ್ತಾ ಇದ್ದೀವಿ. ಅವಾಗ ಇಟ್ ವಿಲ್ ಬಿಕಮ್ ದಟ್ ಈಸ್ ಸಲ್ಫೈಡ್ ಓರ್ ಈಸ್ ಕನ್ವರ್ಟೆಡ್ ಇಂಟು ಆಕ್ಸೈಡ್ ಓರ್ ಬೈ ಲಿಬರೇಟಿಂಗ್ ಸಲ್ಫರ್ ಡೈಆಕ್ಸೈಡ್. ಇದು ಎರಡನೇ ಸ್ಟೆಪ್ಪು ನಾವು ಫಾಲೋ ಮಾಡಬೇಕಾಗಿರೋದು. ಎರಡನೇ ಸ್ಟೆಪ್ನಲ್ಲಿ ಸಲ್ಫೈಡ್ ಓರನ್ನ ವಿ ಆರ್ ಕನ್ವರ್ಟಿಂಗ್ ಇಂಟು ಆಕ್ಸೈಡ್ ಓರ್. Why sulfide ore should be converted into oxide ore? Because it is very difficult to get metal from sulfide ore. Therefore, it is very easy to get metal from oxide ore. Therefore, sulfide ore is converted into oxide ore. So, ಇದು ಸ್ಟೆಪ್ ನಂಬರ್ 2. ನೆಕ್ಸ್ಟ್ ಮೂರನೇ ಸ್ಟೆಪ್ಪಿಗೆ ಬರೋಣ. ದಟ್ ಈಸ್ ಸ್ಟೆಪ್ ನಂಬರ್ 3. ಸೊ ಮೂರನೇ ಸ್ಟೆಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ, in third step, so we are eating. On eating, ಸೊ ಈಗ ಇಲ್ಲಿ ನಮಗೆ ಸಿಕ್ಕಿದೆಯಲ್ಲ ಯಾವುದೋ ಮರ್ಕ್ಯೂರಿಕ್ ಆಕ್ಸೈಡ್, ಈಗ ಹೀಟ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ಮರ್ಕ್ಯೂರಿಕ್ ಆಕ್ಸೈಡ್ ವೆನ್ ಇಟ್ ಈಸ್ ಈಟೆಡ್, ಸೊ ಮರ್ಕ್ಯೂರಿಕ್ ಆಕ್ಸೈಡನ್ನು ಹೀಟ್ ಮಾಡ್ತಾ ಇದ್ದೀನಿ. ಈಕ್ವೇಶನ್ ಬರೆಯೋದು ಕೂಡ ವೆರಿ ಇಂಪಾರ್ಟೆಂಟು. ಮರ್ಕ್ಯೂರಿಕ್ ಆಕ್ಸೈಡ್ನ ಹೀಟ್ ಮಾಡ್ತಾ ಇದ್ದೀವಿ. ಮರ್ಕ್ಯೂರಿಕ್ ಆಕ್ಸೈಡ್ ಈಸ್ ಕನ್ವರ್ಟೆಡ್ ಇಂಟು ಮರ್ಕ್ಯೂರಿ ಆ್ಯಂಡ್ ಆಕ್ಸಿಜನ್ ಈಸ್ ರಿಲೀಸ್ಡ್. ಹಾಗಾದರೆ ಈಗ ನಮ್ಗೆ ಇಲ್ಲಿ ಸಿಕ್ಕಿದೆಯಲ್ಲ ಮರ್ಕ್ಯೂರಿ, ಇಟ್ ಈಸ್ ನಾಟ್ 100% ಪ್ಯೂರ್.
ನಾಟ್ 100% ಪ್ಯೂರ್. ನಮ್ಗೆ ಇಲ್ಲಿ ಸಿಕ್ಕಿರೋದು 100% ಪ್ಯೂರ್ ಇಲ್ಲ. ಹಾಗಾದ್ರೆ ನಮಗೆ 100% ಪ್ಯೂರ್ ಮರ್ಕ್ಯೂರಿ ಸಿಗಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ದ ನೆಕ್ಸ್ಟ್ ಪ್ರೋಸೆಸ್ ದಟ್ ಈಸ್ ಕಾಲ್ಡ್ ರಿಫೈನಿಂಗ್. ಸೊ ರಿಫೈನಿಂಗ್ ಹೋಗೋ ಮೂಲಕ ಸೊ ವಿ ಆರ್ ಗೆಟಿಂಗ್ 100% ಪ್ಯೂರ್ ದಟ್ ಈಸ್ ಮರ್ಕ್ಯೂರಿ. ಸೊ ಈ ರೀತಿ 3 ಸ್ಟೆಪ್ಪನ್ನ ಫಾಲೋ ಮಾಡಬೇಕು. ಮೊದಲನೇ ಸ್ಟೆಪ್ಪು ಕಾನ್ಸಂಟ್ರೇಷನ್ ಆಫ್ ಓರ್, ಅಂದರೆ ರಿಮೂವಲ್ ಆಫ್ ಗಾಂಜ್. ಸೊ ಗಾಂಜ್ ಪಾರ್ಟಿಕಲ್ಸನ್ನು ರಿಮೂವ್ ಮಾಡಬೇಕು. ಗಾಂಜ್ ಪಾರ್ಟಿಕಲ್ಸ್ ಅಂದರೆ ಅರ್ಥ್ಲಿ ಇಂಪ್ಯೂರಿಟೀಸ್ ಸಚ್ ಆಸ್ ಮಡ್ಡಿ ಪಾರ್ಟಿಕಲ್ಸ್, ಸ್ಯಾಂಡಿ ಪಾರ್ಟಿಕಲ್ಸ್, ಆರ್ಗ್ಯಾನಿಕ್ ಮ್ಯಾಟರ್ಸ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಈಟಿಂಗ್ ಆಫ್ ಓರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ರೋಸ್ಟಿಂಗ್ ಮಾಡ್ತಾ ಇದ್ದೀವಿ. ರೋಸ್ಟಿಂಗ್ ಮಾಡೋ ಮೂಲಕ ಸಲ್ಫೈಡ್ ಓರನ್ನ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡ್ತೀವಿ. ಯಾಕೆಂದರೆ ಸಲ್ಫೈಡ್ ಓರ್ನಿಂದ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು ಕಷ್ಟ. ಆದ್ರಿಂದ ಸೊ ಆಕ್ಸೈಡ್ ಓರ್ನಿಂದ ಮೆಟಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳೋದು ಈಸಿ. ಆದ್ರಿಂದ ಸಲ್ಫೈಡ್ ಓರನ್ನ ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಮಾಡುವ ಪ್ರೋಸೆಸ್ಸೇ ದಟ್ ಈಸ್ ರೋಸ್ಟಿಂಗ್. ಅದಾದಮೇಲೆ 3ನೇ ಸ್ಟೆಪ್ನಲ್ಲಿ ನಮಗೀಗೇನು ಆಕ್ಸೈಡ್ ಓರ್ ಸಿಕ್ಕಿದೆಯೋ ಆ ಆಕ್ಸೈಡ್ ಓರನ್ನು ನಾವು ಈಟ್ ಮಾಡ್ತೀವಿ. ಫರ್ದರ್ ಈಟಿಂಗ್ ಆಕ್ಸೈಡ್ ಓರ್ ಈಸ್ ಕನ್ವರ್ಟೆಡ್ ಇಂಟು ಮೆಟಲ್ ಆ್ಯಂಡ್ ಆಕ್ಸಿಜನ್ ಈಸ್ ರಿಲೀಸ್ಡ್. ವಾಟ್ ದ ಮೆಟಲ್ ವಿ ಗೆಟ್ ಹಿಯರ್, ಇಟ್ ಈಸ್ ನಾಟ್ 100% ಪ್ಯೂರ್. ಇದನ್ನು ಕ್ರೂಡ್ ಮೆಟಲ್ ಅಂತ ಕರಿತೀವಿ. ಈ ಮೆಟಲನ್ನು ನಾವು ರಿಫೈನಿಂಗ್ ಮಾಡೋ ಮೂಲಕ 100% ಪ್ಯೂರ್ ಮೆಟಲನ್ನು ಪಡಿತೀವಿ. ಸೊ ಇದು ಮರ್ಕ್ಯೂರಿಯ ಬಗ್ಗೆ. ಇದೇ ನಾವು ಈಗ ಇನ್ನೊಂದು ಲೋ ರಿಯಾಕ್ಟಿವ್ ಮೆಟಲ್ ಬಗ್ಗೆ ನೋಡೋಣ. ಆ ಲೋ ರಿಯಾಕ್ಟಿವ್ ಮೆಟಲ್ ಯಾವುದಪ್ಪ ಅಂದರೆ ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಕಾಪರ್. ಸೊ ಕಾಪರ್ ಬಗ್ಗೆ ನಾವೀಗ ಮಾತಾಡೋಣ. ಸೊ ಲೆಟ್ ಅಸ್ ಟಾಕ್ ಅಬೌಟ್ ದ ಅನದರ್ ಲೋ ರಿಯಾಕ್ಟಿವ್ ಎಲಿಮೆಂಟ್ ದಟ್ ಈಸ್ ಆರ್ ಮೆಟಲ್ ದಟ್ ಈಸ್ ಕಾಲ್ಡ್ ಕಾಪರ್. ಸೊ ಕಾಪರ್ನಿಂದ ನಾವು ಕಾಪರ್ ಓರ್ನಿಂದ ಕಾಪರ್ನ ಹೇಗೆ ಪಡೆಯೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಕಾಪರ್ನ ಓರ್ ನಮಗೆ ಸಿಕ್ಕಿದೆ ಅರ್ಥ್ನ ಕ್ರಸ್ಟ್ನಲ್ಲಿ. ಅದನ್ನು Cu2s ಅಂತ ಕರಿತೀವಿ. Cu2s ಅಂದರೆ ನೋಡಿ ಇದು ಕೂಡ ಸಲ್ಫೈಡ್ ಓರ್ ಆಫ್ ಕಾಪರ್. ಹಾಗಾದ್ರೆ ಅದನ್ನು ಕಾಪರ್ ಗ್ಲಾನ್ಸ್ ಅಂತ ಕರಿತೀವಿ. ಸೊ ಕಾಪರ್ ಗ್ಲಾನ್ಸ್ ಈಸ್ ಎ ಓರ್ ಆಫ್ ಕಾಪರ್. ಅಂದರೆ ಕಾಪರ್ ಸಲ್ಫೈಡ್ ಇದೆಯಲ್ಲ, ಅಂದರೆ ನಮ್ಗೆ ಈಗ ಸಿಗ್ತಾ ಇರೋದು ಅರ್ಥ್ನ ಕ್ರಸ್ಟ್ನಲ್ಲಿ. ಸೊ ಕಾಪರ್ ವಿತ್ ಇನ್ ಕಾಂಬಿನೇಷನ್ ವಿತ್ ಸಲ್ಫರ್, ಅದನ್ನೇ ಕಾಪರ್ ಸಲ್ಫೈಡ್ ಅಂತ ಕರಿತೀವಿ. ಕಾಪರ್ ಸಲ್ಫೈಡ್ ಅಂತನಾದರೂ ಕರಿಬೋದು, ಇಲ್ಲ ಕಾಪರ್ ಗ್ಲಾನ್ಸ್ ಅಂತನಾದರೂ ಕರಿಬೋದು. ಈ ಕಾಪರ್ ಗ್ಲಾನ್ಸ್ನಿಂದ ಕಾಪರ್ನ ಹೇಗೆ ಪಡಿಬೇಕು ಅದನ್ನು ನೋಡೋಣ. ಸೊ ಲೆಟ್ ಅಸ್ ಗೋ ಫಾರ್ ಸ್ಟೆಪ್ ನಂಬರ್ 1. ಸೊ ಮೊದಲನೇ ಸ್ಟೆಪ್ನಲ್ಲಿ ಆ್ಯಸ್ ಯೂಶುವಲ್ ನಮಗೆ ಗೊತ್ತಿದೆ ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಓರ್. ಸೊ ಓರ್ನ ಕಾನ್ಸಂಟ್ರೇಟ್ ಮಾಡಬೇಕು. ಓರ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ರಿಮೂವಲ್ ಆಫ್ ಗಾಂಜ್ ಪಾರ್ಟಿಕಲ್ಸ್. ಸೊ ಗಾಂಜನ್ನು ರಿಮೂವ್ ಮಾಡಬೇಕು. ಗಾಂಜ್ ಅಂದರೆ ರಿಮೂವಿಂಗ್ ಆಫ್ ಅರ್ಥ್ಲಿ ಇಂಪ್ಯೂರಿಟೀಸ್ ಸಚ್ ಆಸ್ ಮಡ್ಡಿ ಪಾರ್ಟಿಕಲ್, ಸ್ಯಾಂಡಿ ಪಾರ್ಟಿಕಲ್, ಆರ್ಗ್ಯಾನಿಕ್ ಮ್ಯಾಟರ್ ಈಸ್ ಕಾಲ್ಡ್ ಆಸ್ that is ganj. So removal of these ganj is called concentration of ore. Now let us move for step number 2. So step number 2 ನಲ್ಲಿ ore ಏನಿದೆ Cu2s copper glands is heated in presence of oxygen. Agar heating copper ore in presence of oxygen, the term is called roasting. What the process we are doing here? We are doing roasting. ರೋಸ್ಟಿಂಗ್ ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾಪರ್ ಓರನ್ನ ಆಕ್ಸಿಜನ್ನಿನ ಪ್ರೆಸೆನ್ಸಿನಲ್ಲಿ ಈಟ್ ಮಾಡ್ತಾ ಇದ್ದೀವಿ. ಸೊ ಈಟ್ ಮಾಡಿದಾಗ ನಮಗೆ ಸೊ ದಟ್ ಈಸ್ Cu2O ಪ್ಲಸ್ SO2 ಸಿಗುತ್ತೆ. Cu2O ಪ್ಲಸ್ SO2 ಲಿಬರೇಟೆಡ್. ಸೊ Cu2O ಪ್ಲಸ್ SO2 ಲಿಬರೇಟ್ ಆಗುತ್ತೆ. ಇಲ್ಲಿ ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದು ಎಂಟೈರ್ ಕಾಪರ್ ಸಲ್ಫೈಡ್ ಇಸ್ ನಾಟ್ ಕನ್ವರ್ಟೆಡ್ ಇಂಟು ಕಾಪರ್ ಆಕ್ಸೈಡ್. ಸೊ ಇನ್ನು ಸ್ವಲ್ಪ ಅನ್ರಿಯಾಕ್ಟೆಡ್ ಕಾಪರ್ ಸಲ್ಫೈಡ್ ಆಗೇ ಇರುತ್ತೆ. ಸ್ವಲ್ಪ ಅನ್ರಿಯಾಕ್ಟೆಡ್ ಕಾಪರ್ ಸಲ್ಫೈಡ್ ಆಗೇ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ 100 ಮಾಲಿಕ್ಯೂಲ್ಸ್ ಆಫ್ ಇದನ್ನು ತಗೊಂಡ್ರೆ ಒಂದು 90 ಮಾಲಿಕ್ಯೂಲ್ಸ್ ಹ್ಯಾವ್ ಬೀನ್ ಕನ್ವರ್ಟೆಡ್ ಇಂಟು ಕಾಪರ್ ಆಕ್ಸೈಡ್. ಇನ್ನೂ 10% ಕಾಪರ್ ಸಲ್ಫೈಡ್ ಆಗೇ ಉಳ್ಕೊಂಡಿದೆ. ಈಗ ನಾವು ಸ್ಟೆಪ್ 2 ನಲ್ಲಿ ಸೊ ಕಾಪರ್ ಓರ್ is heated in presence of oxygen, that is when we do roasting. So copper sulfide is converted into copper oxide by liberating sulfur dioxide. ಈಗ ಸ್ಟೆಪ್ ನಂಬರ್ 3ಗೆ ಹೋಗೋಣ. ಸೊ ಸ್ಟೆಪ್ ನಂಬರ್ 3 ನಲ್ಲಿ ಏನಾಗುತ್ತಪ್ಪ ಅಂದರೆ ಸೊ ಇಲ್ಲಿ ಉಂಟಾಗಿರೋದು ಕಾಪರ್ ಆಕ್ಸೈಡು.
ಇನ್ನು ಅನ್ರಿಯಾಕ್ಟೆಡ್ 10% ಇದೆಯಲ್ಲ ಕಾಪರ್ ಸಲ್ಫೈಡ್, ಅದು ಇದ್ರ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಇದನ್ನೇ ಆಟೋ ರಿಡಕ್ಷನ್ ಅಂತ ಕರಿತೀವಿ. ಆಟೋ ರಿಡಕ್ಷನ್ ಅಂದರೆ, ಆಟೋ ಅಂದರೆ ಸೆಲ್ಫು, ಸೊ ಸೆಲ್ಫ್ ರಿಡಕ್ಷನ್ ಅಂದರೆ ಕಾಪರ್ ಸಲ್ಫೈಡ್ ಏನಿದೆಯೋ ಅದೇ ಕಾಪರ್ ಆಕ್ಸೈಡನ್ನ ಕಾಪರ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದನ್ನೇ ಸೆಲ್ಫ್ ರಿಡಕ್ಷನ್ ಅಂತ ಕರಿತೀವಿ. ಸೊ ಸೆಲ್ಫ್ ರಿಡಕ್ಷನ್ ಮೂಲಕ ಸೊ Cu2 ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದಕ್ಕೆ 2Cu2O ಪ್ಲಸ್ Cu2S ಗಿವ್ ರೈಸ್ ಟು 6Cu ಪ್ಲಸ್ SO2 ಅಂದರೆ ಅರ್ಥ. ಸೊ ನಮ್ಗೆ ಇಲ್ಲೇನು ಸಿಕ್ಕಿದೆಯೋ ಇದು ಅಂದರೆ, ಸೊ ಆಟೋ ರಿಡಕ್ಷನ್ ಮಾಡೋ ಮೂಲಕ ಸೊ ಕಾಪರ್ ಆಕ್ಸೈಡು ಕಾಪರ್ ಸಲ್ಫೈಡ್ ಅನ್ರಿಯಾಕ್ಟೆಡ್ ಕಾಪರ್ ಸಲ್ಫೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಅದನ್ನು ಆಟೋ ರಿಡಕ್ಷನ್ ಅಂತ ಕರಿತೀವಿ. ಆಟೋ ರಿಡಕ್ಷನಿನ ಮೂಲಕ ಕಾಪರ್ ಆಕ್ಸೈಡ್ ಈಸ್ ಕನ್ವರ್ಟೆಡ್ ಇಂಟು ಕಾಪರ್ ಬೈ ಲಿಬರೇಟಿಂಗ್ ಸಲ್ಫರ್ ಡೈಆಕ್ಸೈಡ್. ಇಲ್ಲಿ ನಮ್ಗೇನು ಸಿಕ್ಕಿದೆಯೋ ಕಾಪರು, ಈ ಕಾಪರನ್ನು ಬ್ಲಿಸ್ಟರ್ ಕಾಪರ್ ಅಂತ ಕರಿತೀವಿ, ಬೊಬ್ಬೆ ತಾಮ್ರ ಅಂತ ಕರಿತೀವಿ. ಯಾಕೆಂದರೆ ಈ ಸಲ್ಫರ್ ಡೈಆಕ್ಸೈಡ್ ಇಂಪ್ಯೂರಿಟೀಸು ಏನು ರಿಲೀಸ್ ಆಗ್ತಾ ಇದೆಯೋ ಅದು ಕಾಪರ್ ಮೇಲೆ ಬೊಬ್ಬೆಗಳನ್ನು ಉಂಟು ಮಾಡುತ್ತೆ. ಈಗ ನಮ್ಮ ಚರ್ಮದ ಮೇಲೆ ಬಿಸಿನೀರು ಬಿದ್ದಾಗ ಹೇಗೆ ಬೊಬ್ಬೆಗಳು ಉಂಟಾಗುತ್ತೋ ಅದೇ ಥರ ಕಾಪರ್ ಮೇಲೆ ಬ್ಲಿಸ್ಟರ್ಸ್ಗಳು ಉಂಟಾಗುತ್ತೆ. ಅದಕ್ಕೆ ನಾವು ಅದನ್ನು ಬ್ಲಿಸ್ಟರ್ ಕಾಪರ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ನಾವು ಯಾವುದೇ ರೀತಿಯ ರೆಡ್ಯೂಸಿಂಗ್ ಏಜೆಂಟನ್ನು ಬಳಕೆ ಮಾಡಿಲ್ಲ. We are not using any reducing agent to reduce oxide ore to metal. ಬಟ್ ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಆಟೋ ರಿಡಕ್ಷನ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಉಳ್ಕೊಂಡಿದೆಯಲ್ಲ ಅನ್ರಿಯಾಕ್ಟೆಡ್ ಕಾಪರ್ ಸಲ್ಫೈಡು, ಅದೇ ಈ ಕಾಪರ್ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗಿ ಕಾಪರ್ ಉಂಟಾಗುತ್ತೆ. ಈ ಕಾಪರು 100% ಪ್ಯೂರ್ ಇರೋದಿಲ್ಲ. ಟು ಗೆಟ್ 100% ಪ್ಯೂರ್ ವಿ ಹ್ಯಾವ್ ಟು ಗೋ ಫಾರ್ ರಿಫೈನಿಂಗ್ ಆಫ್ ಕಾಪರ್. ಸೊ ಕಾಪರ್ನ ರಿಫೈನಿಂಗ್ ಮಾಡೋ ಮೂಲಕ, ಸೊ ಈಗ ನಮ್ಗೇನು ಸಿಕ್ಕಿದೆಯೋ ಇದು ಕ್ರೂಡ್ ಮೆಟಲ್. ಇದು ಈ ಕ್ರೂಡ್ ಮೆಟಲನ್ನು ಯೂಸ್ ಮಾಡಿಕೊಂಡು ನಾವು 100% ಪ್ಯೂರ್ ಕಾಪರನ್ನು ಪಡಿತೀವಿ. ಅದಕ್ಕೆ ನಾವು ಮಾಡಬೇಕಾಗಿರೋದು ವಿ ಹ್ಯಾವ್ ಟು ಗೋ ಫಾರ್ ರಿಫೈನಿಂಗ್ ಆಫ್ ಮೆಟಲನ್ನು ರಿಫೈನ್ ಮಾಡೋ ಮೂಲಕ 100% ನಮಗೆ ಪ್ಯೂರ್ ಮೆಟಲ್ಲು ಸಿಗುತ್ತೆ. ಸೊ ಇಲ್ಲಿ ಏನು ಕಾಪರ್ ಸಿಕ್ಕಿದೆಯೋ ಅದ್ರ ಮೇಲೆ ಬೊಬ್ಬೆಗಳು ಉಂಟಾಗಿದೆ, ಅದಕ್ಕೆ ಇದನ್ನ ಬೊಬ್ಬೆ ರೀತಿ ಉಂಟಾಗಿದೆ, ಅದಕ್ಕೆ ಇದನ್ನು ಬ್ಲಿಸ್ಟರ್ ಕಾಪರ್ ಅಂತ ಕರಿತೀವಿ. ಆ ಬ್ಲಿಸ್ಟರ್ ಕಾಪರ್ ಉಂಟಾಗಕ್ಕೆ ಕಾರಣ ಸಲ್ಫರ್ ಡೈಆಕ್ಸೈಡ್ ಅನ್ನುವ ಇಂಪ್ಯೂರಿಟಿ ರಿಲೀಸ್ ಆಗ್ತಾ ಇದೆ. ಆ ಇಂಪ್ಯೂರಿಟಿ ವಿಲ್ ಕಾಸಸ್ ದ ಬ್ಲಿಸ್ಟರ್ ಆನ್ ಕಾಪರ್, ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ಬ್ಲಿಸ್ಟರ್ ಕಾಪರ್. ಸೊ ಇಷ್ಟನ್ನ ನೀವು ಈ ದಟ್ ಈಸ್ ಲೋ ರಿಯಾಕ್ಟಿವಿಟಿನಲ್ಲಿ ಇಷ್ಟನ್ನ ತಿಳ್ಕೊಬೇಕು ನೀವು. ಸೊ ನಾವೀಗೇನು ಸ್ಟಡಿ ಮಾಡಿದ್ವೋ, ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಲೋ ರಿಯಾಕ್ಟಿವಿಟಿ. ಸೊ ಆ ಲೋ ರಿಯಾಕ್ಟಿವಿಟಿನಲ್ಲಿ ನೀವು ಇಷ್ಟನ್ನೆಲ್ಲ ತಿಳ್ಕೋಬೇಕು. ಸೊ ಲೋ ರಿಯಾಕ್ಟಿವಿಟಿನಲ್ಲಿ ಇಬ್ಬರು ಸ್ಟಡಿ ಮಾಡಿದ್ವು ನಾವು. ಒಂದು ದಟ್ ಈಸ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಫಸ್ಟ್ ಒನ್ ಈಸ್ how to extract mercury from mercuric sulfide and copper from copper sulfide. ಸೊ ಮರ್ಕ್ಯೂರಿಕ್ ಸಲ್ಫೈಡ್ ಇಂದ ಅಂದರೆ ಸಿನೆಬಾರ್ ಇಂದ ಹೇಗೆ ಮರ್ಕ್ಯೂರಿನ ಪಡ್ಕೊಂಡ್ವೋ ಅದೇ ಥರ ಕಾಪರ್ ಗ್ಲಾನ್ಸ್ ಇಂದ ಹೇಗೆ ಕಾಪರ್ ಪಡ್ಕೊಂಡ್ವು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡಿದ್ವು. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಎಕ್ಸ್ಟ್ರಾಕ್ಷನ್ಸ್ ಆಫ್ ಮೆಟಲ್ ವಿತ್ ಮಾಡರೇಟ್ ರಿಯಾಕ್ಟಿವಿಟಿ. ಸೊ ಮಾಡರೇಟ್ ರಿಯಾಕ್ಟಿವಿಟಿ ಮೆಟಲನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಮಾಡರೇಟ್ ರಿಯಾಕ್ಟಿವಿಟಿ, ಫಾರ್ ಎಕ್ಸಾಂಪಲ್ಲು ಐರನ್ ಮತ್ತು ಜಿಂಕನ್ನು ನಾವು ಮಾಡರೇಟ್ ರಿಯಾಕ್ಟಿವಿಟೀಸ್ ಮೆಟಲ್ ಅಂತ ಕರಿತೀವಿ. ಇಲ್ಲಿ ನಾವು ಐರನ್ ಬಗ್ಗೆ ಸ್ಟಡಿ ಮಾಡೋದಿಲ್ಲ ನಮ್ಮ ಸಿಲೆಬಸ್ನಲ್ಲಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಜಿಂಕ್. ಸೊ ಜಿಂಕ್ನಲ್ಲಿ 2 ಓರು ಬರುತ್ತೆ. ಒಂದು ಜಿಂಕ್ ಬ್ಲೆಂಡ್ ZnS ಅಂತ ಕರಿತೀವಿ, ಜಿಂಕ್ ಸಲ್ಫೈಡ್. ಇನ್ನೊಂದು ಅಂದರೆ ಸಲ್ಫೈಡ್ ಓರು, ಇನ್ನೊಂದು ಕಾರ್ಬೋನೇಟ್ ಓರು. ಸೊ ಸಲ್ಫೈಡ್ ಓರ್ ಆಲ್ರೆಡಿ ನೋಡಿದ್ದೀವಿ, ರೋಸ್ಟಿಂಗ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಇನ್ನು ಕಾರ್ಬೋನೇಟ್ ಓರ್ಗೆ ಏನು ಮಾಡಬೇಕು ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊತೀವಿ. ಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್.